ಈ ದಿನದ ಪಂಚಾಂಗದ ಮಹತ್ವದಲ್ಲಿ ಶ್ರಾವಣ ಮಾಸದ ವಿಶೇಷತೆಯನ್ನು ತಿಳಿಸಿಕೊಟ್ರಿ ಶಾಸ್ತ್ರಿಗಳೇ. ಮುಂದೆ ಸಂದೇಶಗಳತ್ತ ಗಮನ ಹರಿಸೋಣ. ಮೊದಲಿಗೆ ಶೈಲಜಾ ಅಂತ ಯಾದಗಿರಿಯಿಂದ, ಇವರ ಜನ್ಮ ದಿನಾಂಕ 30ನೇ ತಾರೀಕು 1ನೇ ತಿಂಗಳು 1999 ರಾತ್ರಿ 10 ಗಂಟೆ. BE ಆಗಿದೆ, ಕೆಲಸ ಹಾಗೆ ಬಿಸ್ನೆಸ್ ಮಾಡಿದ್ರೆ ಒಳ್ಳೆಯದ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಶೈಲಜಾ ಅವರ ಪ್ರಶ್ನೆ, ನಾನು ಕೆಲಸ ಮಾಡಲ ಅಥವಾ ಸ್ವಂತ ಬಿಸ್ನೆಸ್ ಮಾಡಲ ಅಂತ ಅವರ ಪ್ರಶ್ನೆ ಅಲ್ವಾ? ನೋಡ್ರಿ ಜಾತಕ ನೋಡೋಣ. ನೋಡಿ, ನಿಮ್ಮದು ಕನ್ಯಾ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಬುಧ ಪಂಚಮದಲ್ಲಿದ್ದಾನೆ, ಅಲ್ಲಿ ರವಿ ಜೊತೆಗೆ ಸೇರಿದ್ದಾನೆ. ಹೀಗಾಗಿ ಮೌಢ್ಯತೆಯನ್ನು ಗಮನಿಸ್ಕೊಂಡ್ರೆ ಮೌಢ್ಯನಾಗಿದ್ದಾನೆ, ಅದಿರಲಿ ಪಕ್ಕಕ್ಕೆ. ಆದರೆ ನಿಮ್ಮ ಜಾತಕದಲ್ಲಿ ಒಂದು ಒಳ್ಳೆಯ ಯೋಗ ಇದೆ, ಅದು ಹಂಸ ಯೋಗ. ಹಂಸೆ ಸಾಧ್ಭಿರಭೀಷ್ಟತ ಕ್ಷಿತಿಪತಿ ಅಂತ, ಅಭೀಷ್ಟ ಸಿದ್ಧಿಯಾಗುತ್ತೆ ಅಂತ, ಇಚ್ಛೆ ಪಟ್ಟದ್ದು ಅನುಕೂಲ ಆಗುತ್ತೆ, ಸಿದ್ಧಿಯಾಗುತ್ತೆ ಅಂತ. ಈಗ ಪ್ರಸ್ತುತ ನಿಮಗೆ ಬುಧ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು. ಈಗ ಚಂದ್ರನ ಕಾಲ ನಡೀತಾ ಇದೆ. ಚಂದ್ರ ಕೂಡ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದಾನೆ. ಶುಕ್ಲ ಪಕ್ಷದ ಚಂದ್ರ ನಿಮಗೆ ತುಂಬ ಬಲಿಷ್ಠನಾಗಿದ್ದಾನೆ. ಹೀಗಾಗಿ ನೀವು ವ್ಯವಹಾರ ಮಾಡಬಹುದು. ಲಾಭಾಧಿಪತಿಯ ಲಾಭದಲ್ಲಿದ್ದಾಗ ಧನ ಲಾಭವು ದಿನೇ ದಿನೇ ಅಂತ ಹೇಳುತ್ತೆ. ಹೀಗಾಗಿ ಚಂದ್ರ ಕ್ಷೇತ್ರ ಅಂತಂದರೆ ಲಾಭಾಧಿಪತಿಯನ್ನು ಚಂದ್ರ ಪಕ್ಷದ ಬಲಿಷ್ಠತೆ ಇದೆ. ಈ ಕಾರಣದಿಂದಾಗಿ ಚಂದ್ರನಿಗೆ ಹೇಳಿರ್ತಕ್ಕಂಥದ್ದು ಕೃಷಿ ರಿಲೇಟೆಡ್, ಅಗ್ರಿಕಲ್ಚರ್ ರಿಲೇಟೆಡ್ ನೀವು ಟ್ರೈ ಮಾಡಬಹುದು. ಅಥವಾ ಹೆಣ್ಣುಮಕ್ಕಳ ಉಡುಗೆ ತೊಡುಗೆ ಅಂತೀವಲ್ಲ, ವಸ್ತ್ರ ಆಭರಣ, ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಪ್ರಯತ್ನ ಮಾಡಬಹುದು. ನೀರಿಗೆ ವಾಟರ್ ಸೋರ್ಸ್ ರಿಲೇಟೆಡ್ಡು, ಹಾಲು ಹೈನು ರಿಲೇಟೆಡ್ಡು, ಹೀಗೆ ಹಲವಿದ್ದಾವೆ. ಈ ಪ್ರಯತ್ನ ನಿಮ್ಮಲ್ಲಿ ಇದರಲ್ಲಿ ಯಾವುದು ಸೂಕ್ತ ಅನಿಸುತ್ತೆ, ಯಾವುದು ನಿಮಗೆ ಬಲ ಅನಿಸುತ್ತೆ, ಆ ಪ್ರಯತ್ನ ಮಾಡಿ. ಚೆನ್ನಾಗಿದೆ, ಸಾಕಷ್ಟು ಹಣ ಸಂಪಾದನೆಯೂ ಆಗುತ್ತೆ. ನೀವು ಸ್ವಂತ ವ್ಯಾಪಾರ ಮಾಡಬಹುದು, ಮಾಡಿ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಯಶವಂತ್ ಅಂತ ಹೊಳಲ್ಕೆರೆಯಿಂದ, ಇವರ ಜನ್ಮ ದಿನಾಂಕ 4ನೇ ತಾರೀಕು 8ನೇ ತಿಂಗಳು 1998 ಬೆಳಗ್ಗೆ 9:20. ಕೆಲಸ ಹಾಗೆ ಮದುವೆ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಯಶವಂತ್ ಅವರ ಪ್ರಶ್ನೆ ಕೆಲಸ, ವಿವಾಹ, ವೃತ್ತಿ ವಿವಾಹದ ಬಗ್ಗೆ ಕೇಳಿದ್ದಾರೆ. ಜಾತಕ ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನ. ಲಗ್ನದಿಂದ ಕರ್ಮಸ್ಥಾನದಲ್ಲಿ ಭಾಗ್ಯಾಧಿಪತಿ ಧನಾಧಿಪತಿಯಾದಂತಹ ಶುಕ್ರ ಇರೋದು ತುಂಬ ಒಳ್ಳೆಯದು. ದಿಗ್ಬಲ, ಅಲ್ಲಿ ಕುಜನೂ ಇದ್ದಾನೆ, ಅವನಿಗೆ ದಿಗ್ಬಲ. ಅದು ಶುಕ್ರ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು. ಬುಧನ ಒಂದು ಕಾಲ ನಡೀತಾ ಇದೆ. ಬುಧ ನಿಮ್ಮ ಜಾತಕದಲ್ಲಿ ವ್ಯಯದಲ್ಲಿದ್ದಾನೆ. ಜಾತಕದಲ್ಲಿ ಕೆಲವು ಅಂಶಗಳು ಚೆನ್ನಾಗಿದೆ, ಆದರೆ ಟೈಮ್ ಈಗ ನಿಮಗೆ ಸ್ವಲ್ಪ ಅನಾನುಕೂಲವಾಗಿದೆ. ವ್ಯಯದಲ್ಲಿರೋ ಬುಧನಿಂದಾಗಿ ಅತಿ ವ್ಯಯ, ಅತಿ ಪರಿಶ್ರಮ ಇವುಗಳನ್ನು ಸೂಚಿಸುತ್ತೆ. ಇದಕ್ಕೇನಪ್ಪ ಪರಿಹಾರ ಅಂದರೆ, ಪ್ರತಿ ಬುಧವಾರ ವಿಷ್ಣು ಸನ್ನಿಧಾನಕ್ಕೆ ಸ್ವಲ್ಪ ಹೆಸರು ಕಾಳನ್ನು ದಾನ ಮಾಡಿ. ಪ್ರತಿ ಬುಧವಾರ ತಪ್ಪದೇ ನೀವೊಂದು 12 ಬುಧವಾರ ದಾನ ಮಾಡಿ. ಅದು ತುಂಬ ಸಹಕಾರಿಯಾಗುತ್ತೆ, ಅನುಕೂಲ ಆಗುತ್ತೆ, ನಿಮಗೆ ವೃತ್ತಿಗೆ ಸಹಕಾರ ಮಾಡಿಕೊಡುತ್ತೆ. ಇನ್ನು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಪ್ರಸ್ತುತ ನಿಮಗೆ ಕಾಲ ವಶದಿಂದ 2025ರಲ್ಲಿ ಅಂದರೆ ನಿಮಗೆ ಹೆಚ್ಚಿನ ಅನುಕೂಲ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ. 25 ಪ್ರಾರಂಭದಲ್ಲಿ, ಒಂದು ಮಾರ್ಚ್ ಏಪ್ರಿಲ್ ಒಳಗೆ ನಿಮಗೆ ಅನುಕೂಲ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಒಳ್ಳೆಯದಾಗಲಿ. ಸಂದೇಶಗಳಿಗೆ ಉತ್ತರ ಪರಿಹಾರಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಮುಂದೆ 12 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.